ಒಂದೆರಡು ನಮ್ಮ ತಂಡದಿಂದ ಕೆಲವು ವಿಚಾರಧಾರೆಗಳು ಸನ್ಮಾನ್ಯ ಯತ್ನಾಳ್ ಅವರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ನಮ್ಮ ಪಾಪ್ಯುಲರ್ ಆಗಿ ನಮ್ಮನ್ನ ಯತ್ನಾಳ್ ಟೀಮ್ ಅಂತಾನೆ ಕರೀತಾ ಇರ್ತಕ್ಕಂಥ ಪ್ರಸಂಗ ಇತ್ತು. ಇವತ್ತು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ಮತ್ತು ಕಾರ್ಯಕರ್ತರಿಗೆ, ಹಿಂದೂ ಹೋರಾಟಗಾರರಿಗೆ ಬಹಳಷ್ಟು ನೋವು ಬಂದಿದೆ. ಬನ್ನಿ ಹರ್ಷ, ಹೀಗೆ ಇಲ್ಲಿ ಬನ್ನಿ. ಬಹಳಷ್ಟು ನೋವಾಗಿದೆ. ಆದರೂ ಕೂಡ ಇದನ್ನ ಹೋರಾಟವನ್ನ, ನಮ್ಮ ಉದ್ದೇಶ ಇರತಕ್ಕಂಥದ್ದು ಬಿಜೆಪಿ ಪಕ್ಷದ ಆರ್ಗನೈಸೇಷನ್ ಮತ್ತು ಮುಂದೆ ಬರ್ತಕ್ಕಂಥ 1000 ದಿನ ನಮಗೇನು ನಮ್ಮ ಕೈನಲ್ಲಿದೆ, ಆ 3 ವರ್ಷ ನಮಗೇನು ಕೈಯಲ್ಲಿದೆ, ಈ 3 ವರ್ಷದಲ್ಲಿ ಸಂಘಟನೆ ಆಗಬೇಕು. ಬೂತ್ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಸಂಘಟನೆ ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ಬಲವನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿದೆ. ಮತ್ತು ಹಿರಿಯರು, ಕಿರಿಯರು, ಅನುಭವಸ್ಥರು, ಮಹಿಳೆಯರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು ಮತ್ತು ನಾಗರಿಕ ಬಂಧುಗಳು ಮತ್ತು ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ನಾಗರಿಕರಿಗೆ ಇವರೆಲ್ಲರನ್ನೂ ಕೂಡ ಒಳಗೂಡಿಸಿಕೊಂಡು ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಬಿಜೆಪಿ ಪಕ್ಷಕ್ಕೆ. ಇದು ಪೂರಕವಾಗಿದೆ. ಇವತ್ತು ಆಂಟಿ ವೇವ್ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಹೊರಟಿದೆ. ಅದನ್ನ ಆ ಸಂದರ್ಭವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದ್ರೆ ಅಭಿವೃದ್ಧಿ ಒಂದು ಮನೆನೂ ಕೂಡ ಇವತ್ತಿನವರೆಗೂ ಕೊಡಲಿಲ್ಲ. ಒಂದು ರಸ್ತೆಗಳನ್ನ ಇವತ್ತು ಗ್ರಾಮ ಪಂಚಾಯತಿಗಳು ಚುನಾವಣೆ ಆಗಲಿಲ್ಲ, ತಾಲೂಕಾ ಪಂಚಾಯತಿ ಚುನಾವಣೆ ಆಗಲಿಲ್ಲ, ಮತ್ತು ಯಾವುದೇ ಪುರಸಭೆಗಳು ಚುನಾವಣೆ ಆಗಲಿಲ್ಲ, ಕಾರ್ಪೊರೇಷನ್ ಚುನಾವಣೆ ಆಗಲಿಲ್ಲ. ಇವತ್ತು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಥವಾ 3 ಭಾಗ ಮಾಡ್ತೀವಿ, 4 ಭಾಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ಕೊಂಡು ಸುಮಾರಷ್ಟು ವರ್ಷಗಳ ಕಾಲ ಇದೇ ನಡೆದ್ಬಿಟ್ಟು ಬೆಂಗಳೂರನ್ನ ಅಧೋಗತಿಗೆ ನಾವು ಸಿಂಗಾಪುರ್ ಮಾಡ್ತೀವಿ, ನಮಗೆ ಇದು ಮಾಡ್ತೀವಿ ಅಂದರು. ಇವತ್ತು ನಮಗೆ ಪರಿಸ್ಥಿತಿ ಹೇಗೆ ಬಂದಿದೆ ಅಂದ್ರೆ, ಮಳೆ ಬಂದ್ಬಿಟ್ರೆ ಏನಪ್ಪಾ, ಮುಂದಕ್ಕೆ ಮಳೆ ಬಂದ್ಬಿಟ್ರೆ ಬೆಂಗಳೂರು ಯಾವ ಪರಿಸ್ಥಿತಿನಲ್ಲಿ ಆಗಬಹುದು ಅನ್ನೋ ಮಟ್ಟಕ್ಕೆ ಇವತ್ತು ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಇದೆ. ಗುಂಡಿಗಳು ಮುಚ್ಚಿಲ್ಲ, ಈ ಮಳೆ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕಾಗಿಲ್ಲ, ರಾಜ್ಯೋತ್ಸವದಲ್ಲಿ ಬೊಕ್ಕಸ ಇಲ್ಲ, ಅನೇಕ ಇಲಾಖೆಗಳಿಗೆ ಸಂಬಳ ಸಾರಿಗೆಗಳನ್ನ ಕೊಡಲಿಲ್ಲ, ಸಬ್ಸಿಡಿಗಳನ್ನ ಮತ್ತು ಸ್ಟೈಫಂಡ್ಗಳನ್ನ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ನಿಂತು ಹೋಗಿದ್ದಾವೆ. ಇವತ್ತರ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದ ಜನತೆಯ ಹಣವನ್ನ ಮಾತ್ರ ಲೂಟಿ ಮಾಡೋದನ್ನ ಬಿಡಲಿಲ್ಲ. ಎಲ್ಲಾ ಪ್ರೈಸ್ಗಳು, ಎಲ್ಲಾ ತೆರಿಗೆಗಳನ್ನು, ಕರೆಂಟ್ ರೇಟ್ ಜಾಸ್ತಿ ಆಯ್ತು, ಹಾಲಿನ ರೇಟ್ ಜಾಸ್ತಿ ಆಯ್ತು, ಕಸಕ್ಕೂ ಕೂಡ ಇವತ್ತು ತೆರಿಗೆ ಹಾಕ್ತಕ್ಕಂಥ ಸೆಸ್ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಪೆಟ್ರೋಲ್ ರೇಟ್ ಅನ್ನ ಜಾಸ್ತಿ ಮಾಡಿಬಿಟ್ಟು ಇದು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಗೂಬೆ ಕೂರಿಸ್ತಕ್ಕಂಥ ಕೆಲಸಗಳು ಕೂಡ ಇವರು ಪ್ರಯತ್ನಗಳನ್ನ ಮಾಡಿದ್ರು. ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಇವತ್ತು ಮೀಡಿಯಾದಿಂದ ಎಲ್ಲ ಕ್ಷಣಕ್ಕೂ ಕೂಡ ಮಾಹಿತಿಗಳನ್ನ ತಾವು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಮ್ಮ ಟೀಮಿಗೆ ಯತ್ನಾಳ್ ಅವರು ಸ್ವಲ್ಪ ದೂರ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಆದಷ್ಟು ಬೇಗ ಯತ್ನಾಳ್ ಜಿ ಅವ್ರನ್ನ ನಮ್ಮ ಕೇಂದ್ರದ ವರಿಷ್ಠರ ಜೊತೆಗೆ ನಮ್ಮ ಪಕ್ಷದ ಹಿರಿಯರು ಮತ್ತು ನಮ್ಮ ಪಕ್ಷದ ಮುಖಂಡರು, ನಮ್ಮ ತಂಡದಿಂದ ನಾಯಕರುಗಳು ಎಲ್ಲರೂ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ಸ್ವಲ್ಪ ಧಾರವಾಡ ಭಾಷೆ, ಉತ್ತರ ಕರ್ನಾಟಕದ ಭಾಷೆ, ಈ ಕಡೆ ಭಾಷೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಏರು ಧ್ವನಿಯಲ್ಲಿ ಮತ್ತು ಭಾಷಾ ಅನುಸಾರವಾಗಿ ಕೆಲವು ಮಾತನಾಡಿರ್ತಕ್ಕಂಥದ್ದು ಕೆಲವು ತಪ್ಪು ಕಲ್ಪನೆಯಲ್ಲೂ ಕೂಡ ಹೋಗಿದ್ದಾವೆ. ಅವನ್ನೆಲ್ಲವನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತೊಮ್ಮೆ ಹೀಗೆ ಬನ್ನಿ, ಇಲ್ಲೇ ಬನ್ನಿ. ಮತ್ತೊಮ್ಮೆ ಯತ್ನಾಳ್ ಜಿ ಅವ್ರನ್ನ ಮತ್ತು ಅದೇ ರೀತಿಯಲ್ಲಿ ಬಿಜೆಪಿ ಪಕ್ಷಕ್ಕೆ, ಹಿಂದುತ್ವಕ್ಕೆ ಅನೇಕ ಕಾರ್ಯಕರ್ತರು ಯಾರ್ಯಾರು ದೂರ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ತಂದುಬಿಟ್ಟು ಮುಂದಿನ ಚುನಾವಣೆಯಲ್ಲಿ ಭದ್ರವಾಗಿರ್ತಕ್ಕಂಥ ಬುಡಾಣಿಯನ್ನ ಮಾಡಿಬಿಟ್ಟು ಚುನಾವಣೆಗಳು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇಷ್ಟು ವಿಷಯಗಳು ಹೇಳಿದ್ರಲ್ಲ ಸರ್.